ಇವರು ಡ್ರೈವರ್ ಅಂತ ಶರತ್ ಅಂತ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಈ ಚಡ್ಡಿ ಇದಕ್ಕಿಂತ ಚಿಕ್ಕದಿಲ್ವಾ? ನಮ್ ಶರತನ್ ತರಾನೇ ಇದೆ ಗೋರಿಲಾ ನೋಡ್ರಿ. ಶರತ ಅದು ಸೇಮ್ ಟು ಸೇಮ್ ನೋಡಿರ್ಬೇಕಾದ್ರೆ ಶರತ. ಎಸ್, ಇವಾಗ ಎಲ್ಲರೂ ಕಾಫಿ ಬ್ರೇಕ್ ಅಂತ ನಿಲ್ಸಿದೀವಿ. ಎಲ್ಲರೂ ಕಾಫಿ ಕುಡಿತಾ ಇದ್ದಾರೆ. ಹೆಂಗಿದೆ ಕಾಫಿ? ಹೆಂಗಿದೆ ಕಾಫಿ? ಸೂಪರ್. ಇದೇ ಹೋಟ್ಲಿಗೆ ನಾವು ಬಂದಿರೋದು. ಈ ಹೋಟ್ಲ್ ಹೆಸರೇನು? ಕದಂಬನಾ? ಕದಂಬ ವೆಜ್. ಲೈಟಿಂಗ್ಸ್ ಎಲ್ಲ ಹಾಕಿ ಸಾಂಗ್ ಎಲ್ಲ ಹಾಕಿ ಚೆನ್ನಾಗಿಟ್ಕೊಂಡಿದ್ದಾರೆ ಹೋಟ್ಲನ್ನ. ಇವಾಗ ಕಾಫಿ ಟೀ ಎಲ್ಲ ಕುಡ್ದಾಗಿದೆ. ಇವಾಗ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಜಾರ್ಗಿರ್ಬಿಟ್ಟತ್ತು ಮೆತ್ತಂಗ್ ನೋಡ್ಕೊ ಬರ್ರಿ. ಇದೇ ಹೋಟ್ಲಿಗೆ ಬಂದಿದ್ದು ನಾವು ಕಾಫಿ ಟೀ ಕುಡಿಯೋದಕ್ಕೆ. ಮೆಟ್ರೋ ಹೋಗ್ತಿದೆ, ಮೆಟ್ರೋ. ಬನ್ನಿ ಹತ್ತಿ ಹತ್ತಿ ಎಲ್ಲಾರು ಹತ್ತಿ ಹತ್ತಿ. ಅಪ್ಪ ಸೀಟ್ ಇಳ್ಸೋ ಮಾರಯ್ಯ. ಅಯ್ಯೋ ಈ ಸ್ಮೆಲ್ಲು. ಹೆಂಗೆ ಏನ್ ಸ್ಮೆಲ್ ಬಂದೈತೆ? ಅವಾಗಿಂದ ಓಡಾಡ್ತಾ ಇದೀವಿ. ಸ್ಮೆಲ್ಲು ಎಸಿ ಸ್ಮೆಲ್ಲು. ಎಸಿ ಎಲ್ಲಿ ಬಂದೈತೆ? ಲೂಜು ಸುಮ್ ಕುತ್ಕ. ಲೂಜಿ ಹತ್ತಿದ್ದಾರೆ ಎಲ್ಲಾರು. ನನ್ನ ವ್ಲಾಗಿಗೆಲ್ಲ ಹಾಯ್ ಮಾಡ್ರಿ. ಹಾಯ್ ಮಾಡಿ ಕುಳಿ. ಅವಾಗ ಹೊರಟಿದೀವಿ ಕಾಫಿ ಎಲ್ಲ ಕುಡ್ಕೊಂಡು. ನೆಕ್ಸ್ಟ್ ಇವ್ರು ಎಲ್ಲಿಗೆ ನಿಲ್ಲಿಸ್ತಾರೋ ಅಲ್ಲಿ ನಿಂತ್ಕೊಳ್ಳೋದು. ಆಮೇಲೆ ಇವರು ಡ್ರೈವರ್ ಅಂತ ಶರತ್ ಅಂತ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಶರತ್ ಅಣ್ಣ ಆಲ್ರೆಡಿ ನಿಮಗೆಲ್ಲ ಗೊತ್ತಲ್ವಾ, ಅವ್ರೇನೇನೆ. ಎಲ್ಲಾರ್ಗು ಒಂದ್ ಚಿಂತೆ ಅಂದ್ರೆ ಈ ಮಾರ ಹೆಂಗ್ ಬಿರೇ ಸಾಂಗ್ ಚಿಂತೆ. ಸಾಂಗ್ ಹಾಕು ಸಾಂಗ್ ಹಾಕು ಅಂತ ಹೇಳ್ತಾರ. ನಾನವನಲ್ಲ. ಮತ್ತೆ ಇನ್ಯಾರು ಹೇಳ್ತಾರದು? ಇವಳು ಇಲ್ಲೊಬ್ಳವಳೆ ನೋಡ್ರಿ, ಇವಳಿಗೆ ಚಿಂತೆ, ಸಾಂಗ್ ಚಿಂತೆ, ವ್ಲಾಗ್ ಮಾಡೋ ಚಿಂತೆ, ಗಾಡಿ ಓಡಿಸೋ ಚಿಂತೆ ಆಯ್ತಾ, ಚಿನ್ನಿಗೆ ಸಾಂಗ್ ಹಾಕೋ ಚಿಂತೆ, ಸಿಸಿಗೆ ವಾಂತಿ ಮಾಡೋ ಚಿಂತೆ. ವಾಂತಿ ಆಗ್ತಿದ್ಯಾ ಹಿಂದೆ ಕೂತಿರೋರ್ಗೆ? ಆಗಿಲ್ಲೇನಾ? ಹೊಡಿ, ಸರ್ಚಿಂಗ್ ಹೊಡಿ. ಇವಾಗೇನೆ ಟೈಮ್ ಆಯ್ತು, ನಡಿಯೋ. ಗಾಯ್ಸ್ ತಲೆ ಕೆಡ್ಸ್ಕೊಬೇಡಿ. 6:30 ಬೆಂಗಳೂರಲ್ಲೇ ಇರ್ಬೋದು. ಶಾರ್ಪ್ 5 ಗಂಟೆಗೆ ಬರ್ತೀವಿ, ಎಲ್ಲಾರು ರೆಡಿ ಇರ್ಬೇಕಂತ ಅನ್ಬಿಟ್ಟು 5:10 ಬಂದಿರೋರು ಇವ್ರಿಬ್ರು. ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ. ನಿಂದಾಯ್ತಾ? ಇವಾಗ ಹೊರಡೋಣ ಬನ್ನಿ. ಇವಾಗ ಇವರು ಬ್ಲೂಟೂತ್ ಕನೆಕ್ಟ್ ಮಾಡ್ಬೇಕಂತ ಒದ್ದಾಡ್ತಾ ಇದಾರೆ, ಆದ್ರೆ ಅದ್ ಕನೆಕ್ಟ್ ಆಗ್ತಾ ಇಲ್ಲ. ರಯ್ಯ ಯಾರ್ದಾಯ್ತು? ಇವಾಗ ನಮ್ಮಪ್ಪ ನಮ್ಮಮ್ಮ ಫೋನ್ ಹಾಕ್ಬಿಟ್ಟು ವಿಚಾರಿಸ್ಕೊಂತ ಇದಾರೆ, ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದೀರಾ ಅಂತ. ಹೋಟ್ಲ್ಗೆ ಕಾಫಿ ಚೆನ್ನಾಗಿತ್ತು. ಹೋಟ್ಲಲ್ಲಿ ಹೇಳಿದೀವಿ, ಇವಾಗ ಹೋಗ್ತಾ ಇದೀವಿ ಫೈನಲಿ. ಬಾಯ್ ಬಾಯ್. ಮೈಸೂರು ಹೈವೇಗ್ ಬಂದಿದೀವಿ ಇವಾಗ ನಾವು. ಅಪಾರ್ಟ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾದ್ರೆ. ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಿದ್ಯೋ ಆದ್ರೆ ಎದುರುಗಡೆ ಅಂತ ಫುಲ್ ಸೂಪರ್ ಆಗಿ ಕಾಣಿಸ್ತಿದೆ. ಆದ್ರೆ ಮಂಜೆಲ್ಲ ಬೀಳ್ತಿದೆ ಅಪಾರ್ಟ್ಮೆಂಟ್ ಮೇಲೆ. ಆಮೇಲೆ ಅಲ್ಲೂ ನೋಡ್ರಿ, ಅಲ್ಲಿ 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 ಫುಲ್ ಮಂಜು ಬೀಳ್ತಿದೆ. ಅವಾಗೇನೆ ನಾವು ಬರ್ಬೇಕಾರೆ ಕತ್ಲಿತ್ತ, ಇವಾಗ ಬೆಳಕಾಗಿದೆ. ಮ್ಯಾಜಿಕ್ ಆಗಿದೆ. ಈ ಸರ್ಕಲ್ ಅಂದ್ರೇನೆ ಎಲ್ಲಾರು ಮೈಸೂರು ಅನ್ನೋದು. ಇವೆಲ್ಲ ಒಂದ್ ರೌಂಡ್ ಹಾಕೊಂಡ್ ತೋರ್ಸ್ತಾರ ಇದನ್ನ ಸುಮ್ನೆ. ಏನ್ ರೌಂಡ್ ಹಾಕ್ಬೇಕಾ? ಮೈಸೂರ್ ನೋಡಕ್ಕೆ ಚಂದ. ಅದೆಲ್ಲ ನನ್ ಪ್ರಕಾರ ಆಗಿನ ಕಾಲದ ಬಿಲ್ಡಿಂಗ್ ಗಳೇ ಕಾಣಿಸ್ತಿರೋದೆಲ್ಲ. ಎಲ್ಲ ಫುಲ್ ಉದ್ದಕ್ ಅಂಗಡಿ ಇತ್ತು. ಪಾರ್ಕಿಂಗ್ ಹಾಕ್ಕೊಂಡು ನೋಡಿ, ಒಂದು ಕಾರ್ ಇಷ್ಟರಲ್ಲೇ ನಿಲ್ಬೇಕು. ಇದು ಚೆನ್ನಾಗೈತಲ್ವಾ? ರೋಡ್ ನೋಡಿ, ರೋಡ್ ವಿಶಾಲವಾಗೇ ಇದೆ. ಆ ಕಡೆ ಸೈಡ್ ಕೂಡ ಪಾರ್ಕಿಂಗ್ ಇಟ್ಟಿದ್ದಾರೆ ಟೂ ವೀಲರ್ ಗಳಿಗೆ. GRS ಬಂದಿದೀವಿ ಇವಾಗ. GRS ಫ್ಯಾಂಟಸಿ ಪಾರ್ಕ್. ಇವಾಗ ಪಾರ್ಕಿಂಗ್ ಮಾಡ್ಬೇಕು. ಪಾರ್ಕಿಂಗ್ ಮಾಡ್ಬಿಟ್ಟು
ಇವಾಗ ಗಾಡಿ ಪಾರ್ಕ್ ಮಾಡಿ ಲಗೇಜ್ ಅನ್ನು ಎತ್ತಿಕೊಳ್ಳುತ್ತಿದ್ದೇವೆ. ಇಲ್ಲ ಎತ್ಕೋತವ್ರೆ, ಅವ್ರು ಫುಲ್ ಸುಸ್ತಾಗವ್ರೆ, ವಾಮಿಟ್ ಬರ್ತೈತೆ ಅಂತ ಎಲ್ಲ ಎತ್ಕೊಂಡ್ರು. ಧನುಷನು ಸುಸ್ತಾಗ್ಬಿಟ್ಟೈತೆ, ಎಲ್ರಿಗೂ ನೀರು ಬೇಕು. ನಾನಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು GRS ವಂಡರ್ಲಾ ಇವಕ್ಕೆಲ್ಲ ಹೋಗಿ ಇಲ್ಲ. ಎದ್ರುಕೊಂತಾನೆ ನೀರಲ್ಲಿ ಆಡೋದಿಕ್ಕೆ, ಅದಕ್ಕೆ ಹೋಗಿಲ್ಲ. ಲ್ಯಾಂಡ್ ಗೇಮ್ ಆಡೋದಿಕ್ಕೆ ಎದ್ರುಕೊಂತಾನೆ, ಅದಕ್ಕೆ ಹೋಗಿಲ್ಲ. ಆ ಥರ ಏನಿಲ್ಲ, ಇವೆಲ್ಲ ಕಟ್ ಹೋಗುವಂತ ಸನ್ನಿವೇಶಗಳು ಬಂದಿರ್ಲಿಲ್ಲ. ನೀರ್ ತಗೊಳ್ತಿದ್ದಾರೆ. ಫಸ್ಟ್ ಕುಡಿಯೋಕೆ ಫಸ್ಟ್ ಇದು ಇದಿಸ್ಕೊಳಲ್ವಾ ಫೋನ್ ಕ್ಯಾಪ್ ಅವನ್ಗೆ, ಅದ್ ನೀರಲ್ಲಿ ನೆನ್ಕೊಂಡವ್ರೆ. ಅದೆಲ್ಲ ಕೇಳ್ರಿ, ಅದ್ಯಾಕೆ ಮುಗ್ತೀರಾ? ಇಲ್ಲ, ತರೋರಿಗೆ ಬೇಡ ಅಂತ ಹೇಳಿದ್ದು ಯಾರೋ ಪ್ಲಾನ್ ಎಲ್ಲ ಹಾಳು ಮಾಡಿ. ಹಂಗೆ ಒಂದ್ ಮಿಲ್ಕಿ ಬರ್ಕೊಡಿ. ಎಲ್ಲದಕ್ಕಿಂತ ಚಿಕ್ಕ ಮಕ್ಕಳಿಗೆ ಯಾವ್ದಾರು ಇದ್ರೆ ಕೊಡಿ, ನನಗೆ ಆಯ್ತದೆ. ಇದು ಹಿಡ್ಕೊಂಡು ನೋಡು, GRS ಫ್ಯಾಂಟಸಿ. ಎಲ್ಲ ಒಂದೇ ಕಲರ್ ತಗೋತಿರಂಗೆ ನೋಡಿ, ನೋಡ್ರಿ ಎಲ್ಲಾರು ತಗೊಳ್ತಿದ್ದಾರೆ. ಸೊ ಬಟ್ಟೆ ಅಣ್ಣ, ಈ ಚಡ್ಡಿ ಇದಕ್ಕಿಂತ ಚಿಕ್ಕದಿಲ್ವಾ? ನಮ್ ಸೈಜ್ ಇಲ್ಲ, ಅದಕ್ಕಿಂತ ಚಿಕ್ಕದು. ನೋಡ್ರಿ ಇಲ್ಲಿ, ನೋಡ್ರಿ ಇಲ್ಲಿ ಬಾಟ್ಲಿ ಮೇಲೆ ಯಾವ ರೀತಿ ಬರ್ತಾರೆ. ಮಜಾ ಮಜಾ. ಇದೆಷ್ಟಂತೆ? ಹಾ, ಇವಾಗ ಎಂಟ್ರಿ ಟಿಕೆಟ್ ತಗೊಂಡು ಎಂಟ್ರಿ ಹೋಗೋದೆ, ಅದೊಂದೇ ಬಾಕಿ. ಇವಾಗ ಅಮೌಂಟ್ ನ ಪೇ ಮಾಡ್ತಾ ಇದೀವಿ. ಇಲ್ಲೆಲ್ಲ ಇದು ಹಾಕಿದಾರೆ ನೋಡಿ, ಅಂದ್ರೆ ಚೈಲ್ಡ್ ಗೆಸ್ಟು, ಅಡಲ್ಟ್ಸ್ ಗೆಸ್ಟು, ಆ ತರ ಎಲ್ಲ. ನಾನು ಫ್ಯಾಂಟಸಿ ಪಾರ್ಕು, ಸ್ನೋ ಪಾರ್ಕು ಆ ತರ. ಹೊರಗಡೆಯಿಂದ ತಂದಿರುವಂತಹ ಬಟ್ಟೆಗಳನ್ನ ಇಡ್ಲಿಕ್ಕೆ ಲಾಕರ್. 500 ಪೇ ಮಾಡ್ಬೇಕು, 300 ರಿಫಂಡ್ ಆಗುತ್ತೆ, 200 ಮಾತ್ರ ಲಾಕರ್ ಚಾರ್ಜಸ್. ಹಾ ಸರಿ. ಇದೇನೋ ಕೊಟ್ಟವ್ರೆ, ಇದೇನಂತ ನನಗೆ ಗೊತ್ತಿಲ್ಲ. ರೂಟ್ ಮ್ಯಾಪ್ ಎಷ್ಟೆಷ್ಟು ಗೇಮ್ ಇದೆ ಅಂತ. ಸರಿ. ನೋಡ್ರಿ, ಒಳಗಡೆನೂ ಸಿಗತ್ತೆ ನಿಮಗೆಲ್ಲ ಬಟ್ಟೆ, ಆಮೇಲೆ ಫೋನಿಗೆ ಅದೆಲ್ಲಾನು ಕೂಡ ಸಿಗ್ತದೆ. ನೋಡ್ರಿ, ಇಲ್ಲಿ ಕೆಫೆ ಇದೆ, ಸಕ್ಕತ್ತಾಗಿದೆ, ಗೋರಿಲ್ಲಾ ಕೆಫೆ ಅಂತ. ಸೊ ಇಲ್ಲಿ ಗೋರಿಲ್ಲಾ ಕೆಫೆಯಲ್ಲಿ ನೀವು ಏನಾದ್ರು ಇಲ್ಲಿ ನೋಡಿ ಟೀ, ಕಾಫಿ ಏನಾದ್ರು ತಗೋಬೋದು. ಅದ್ಭುತವಾಗಿದೆ. ಗೋರಿಲ್ಲಾ ನೋಡ್ರಿ ಯಾವ ರೀತಿ ಕಾಣಿಸ್ತಿದೆ, ಸಕ್ಕತ್ತಾಗಿದೆ ಅಲ್ವಾ? ಗೋರಿಲ್ಲಾನು ಸೂಪರ್ ಆಗಿದೆ. ಸೊ ನಮ್ಮ ಶರತನ್ ಥರನೇ ಇದೆ ಗೋರಿಲ್ಲಾ. ನೋಡ್ರಿ ಶರತ ಅದು ಸೇಮ್ ಟು ಸೇಮ್. ನೋಡಿರ್ಬೇಕಾದ್ರೆ ಶರತ ಅವನು ಗೋರಿಲ್ಲಾ ಸೇಮ್ ಇರ್ತದೆ. ಯಾರು ಇಲ್ಲ, ಜನ ಸಿಕ್ಕಾಪಟ್ಟೆ ಕಮ್ಮಿ. ಬಟ್ ಇವಾಗ ಎಂಟ್ರಿಗಳನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾವುಗಳು ಹೋಗಿ ಎಲ್ಲ ಆಟಾಡ್ಕೊಂಬರೋಣ. ಸೊ ಇಲ್ಲೇನೋ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಸೊ ನೀವು ಇನ್ನೊಂದು 6 ತಿಂಗಳು 3 ತಿಂಗಳು ಬಿಟ್ಟು ಬಂದರೆ ಇದೆಲ್ಲನೂ ಕೂಡ ರೆಡಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ ಅವಾಗ. ಸೊ ಫೈನಲಿ ಈಗ ನಮ್ಮದು ಲಾಕರ್ದು ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಲಾಕರು ಆಗೋಯ್ತು, ಬ್ಯಾಂಡ್ ಕೊಟ್ಟವ್ರು ನೋಡ್ರಿ. ನೀವು ಲಾಕರ್ ತಗೊಂಡ್ರೆ ಈ ತರ ಬ್ಯಾಂಡ್ ಕೊಡ್ತಾರೆ. ಬಿಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಈ ತರ ಬ್ಯಾಂಡ್ ತೋರಿಸಿದ್ರೇನೆ ನೀವು ವಾಪಸ್ಸು ಅವರಿಗೆ ಕೊಡೋದು. ಯಾವ್ದು ನಮ್ಮ ಲಾಕರು? 413, 414. ಸೊ ಲಾಕರ್, ನಮ್ಮ ಲಾಕರ್. ಸೊ ಲಾಕರ್ ಯಾವ ರೀತಿ ಇದಾವೆ ಅಂತ ತೋರಿಸ್ತೀನಿ ಬನ್ನಿ. ಲಾಕರ್ ನೋಡ್ರಿ, ಇಲ್ಲಿ ವಾಟರ್ ಪಾರ್ಕ್ ಚೇಂಜ್ ರೂಮ್ 413 ಚೇಂಜ್. 2 ನಿಮಿಷ ಹಾಕ್ಬೇಕು, ಆಮೇಲೆ ಅದು ವರ್ಕ್ ಆಗುತ್ತೆ. ಸೊ ಸರಿ, ಇವಾಗ ಬ್ಯಾಂಡ್ ಹಾಕೊಳ್ಳಿ, ಒಂದು ನಾನೊಂದು ಹಾಕೊಳ್ಳಿ. ಅವ್ರ ಕೈಗೆ ಹಾಕಿ, ಅದು ಆನೆ ಕೈಲಿದ್ರೆ ಬ್ಯಾಂಡ್ ಕಳ್ದೋಗಲ್ಲ. ಸೊ ಕಳೆದೋದ್ರೂ ಏನ್ ಜವಾಬ್ದಾರಿ ಇದ್ರು ಈ ವ್ಯಕ್ತಿನೇ ನಮಗೆ ಫೈನಲಿಗೆ ತಂದು ಕೊಡಬೇಕು. ಹಾಕೊಂಡು ಸ್ಟೈಲ್ ಮಾಡೋದೇ ಇಲ್ಲಿ ಇದು. ಅಣ್ಣ ಐಫೋನ್ ಬೀಳಿಸ್ಬಿಟ್ರು, ಏನಾರು ಆಯ್ತಾ? ಏನಾಗಿಲ್ಲ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇಲ್ಲೇನಾ? ಇದೇನಾ ಡ್ರೆಸ್ಸಿಂಗ್ ರೂಮು? ಹೋಗೋಣ ನೋಡಿ, ಎಲ್ರು ಬಂದವ್ರೆ. ಸೊ ಡ್ರೆಸ್ಸಿಂಗ್ ರೂಮ್ ಚೇಂಜಿಂಗ್ ರೂಮ್ ನೋಡ್ಕೋ ಯಾವ ರೀತಿ ಇರ್ತದೆ ಅಂತ ಹೇಳಿ. ಸೊ ಇದು ಹೆಣ್ಮಕ್ಳಿಗೆ. ಸೊ ಗಂಡು ಮಕ್ಳಿಗೆ ಗತಿ ಎಲ್ಲಿ ಅಂತ ಗೊತ್ತಿಲ್ಲ ನನಗೆ, ಇವ್ರಿಗೆ ಕೇಳೋಣ ಅಂತ ಬನ್ನಿ. ಸೊ ನೋಡಿ, ಎಲ್ಲರೂ ಅವ್ರವ್ರ ಡ್ರೆಸ್ಗಳನ್ನ ಎತ್ಕೋತಿದ್ದಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ಇಲ್ಲೊಬ್ರು ಲಾಗರ್ಸ್ ಬಂದಿದ್ದಾರೆ. ಸೊ ಇವರು ಬೇರೆ
ಸ್ಟೇಟಿಂದ ಬಂದಿದ್ದಾರೆ. ಸೊ ಜನ ಪರವಾಗಿಲ್ಲ ಇವಾಗ ಬರ್ತಾ ಇದ್ದಾರೆ, ಯಾಕಂದರೆ ಬಿಸ್ಲಿಗೆ ಕಾಯ್ತಿದ್ರು ಅನ್ಸುತ್ತೆ, ಬಿಸಿಲೇ ಇರಲಿ ಅಂತ. ಈ ಕಡೆ ಹುಡುಗರು ಚೇಂಜ್ ಮಾಡ್ಕೊಂಬರೋದು, ಈ ಕಡೆ ಬಂದರೆ ಹುಡುಗಿರು ಚೇಂಜ್ ಮಾಡ್ಕೊಬರೋದು. ಈಗ ನಾನು ಶರತ್ ಹೋಗ್ತಾ ಇದ್ದೀವಿ, ಹೋಗಿ ಚೇಂಜ್ ಮಾಡ್ಕೊಬತ್ತೀವಿ ನೋಡಿ. ಸೊ ಹುಡುಗರು ಚೇಂಜಿಂಗ್ ರೂಮ್ ಹೋಗಿ ಚೇಂಜ್ ಮಾಡ್ಕೊಬತ್ತೀನಿ. ಚೇಂಜ್ ಮಾಡೋದೇನು ನಿಮಗೆ ತೋರ್ಸೋದು ಬೇಡ ಅಂತ ಅನ್ಕೋತೀನಿ. ನೋಡಿ ಚೇಂಜಿಂಗ್ ರೂಮ್ಗಳು ಈ ಥರ ಇರ್ತದೆ, ತುಂಬ ರೂಮ್ ಇದ್ದಾವೆ, ರಶ್ ಇಲ್ಲ, ಕ್ಲೀನ್ ಐತೆ, ಯಾವುದಕ್ಕೂ ಟೆನ್ಷನ್ ಇಲ್ಲ. ಹೇಗೆ ನಾವು ನಮ್ದು ಇದನ್ನು ಮಾಡ್ಕೋಬೋದು. ಸೊ ಫೈನಲಿ ಈಗ ಹೋಗ್ತಿದ್ದೀವಿ ನೋಡಿ, ಚೇಂಜ್ ಮಾಡ್ಕೊಂಡಾಯ್ತು ಡ್ರೆಸ್ಸು. ಸರತಣ್ಣಂಗೂ ಅಲ್ಲಿ ಕಾಣಿಸ್ತಿರೋ ಚಿಂಪಾಂಜಿನೂ ಸೇಮ್ ಟು ಸೇಮ್ ಇದ್ದಾರೆ, ನೋಡ್ಬೋದು. ಇದ್ಯಾವುದು ಹೊಸ ಪ್ರತಿಭೆ? ಏನೋ ಅಂದ ಕೇಳಿಸ್ತಿಲ್ಲ. ಆಲ್ರೆಡಿ ಕಟೌಟ್ ಹೆಂಗಾಯ್ತು? ಆಲ್ರೆಡಿ ಕಟೌಟ್ ನೋಡ್ರಿ ಹೆಂಗೈತೆ, ಸೀರಿಯಸ್ಲಿ ಆಲ್ರೆಡಿ ಇದನ್ ಗುರು ಇವನು. ರಿಲೀಫರು ನೋಡ್ರಿ ಚೇಂಜ್ ಮಾಡ್ಕೊಂಬಂದ್ರು ಬ್ರೋ. ಈಗ ಲಾಕರ್ ಹತ್ರ ಹೋಗೋಣ. ಈಗ ಮೇಡಮ್ ಅವ್ರು ಬಂದಿದ್ದಾರೆ ಓಪನ್ ಮಾಡೋಕ್ಕೆ. ಓಪನ್ ಮಾಡಕ್ಕೆ ಬರ್ತಿರ್ಲಿಲ್ಲ ನಮಗೆ. ಇವಾಗ ಇಬ್ರು ಹಾಕೊಂಡು ಕೂತಿದ್ದೀವಿ, ಅವರಿಬ್ರು ಅಲ್ಲಿ ಕೂತಿದಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗುತ್ತಿದೆ ನಮ್ಮ ಗೇಮ್. ಅಷ್ಟೇ, ಸುಮ್ ತಿರ್ಗ್ಸೋದು ಅಷ್ಟೇ. ಐ ಥಿಂಕ್ ನನಗೂ ಗೊತ್ತಿಲ್ಲ. ಸ್ಟಾರ್ಟ್ ಆಯ್ತು ನೋಡಿ. ಹೋಯ್ತೈತೆ ನೀನ್ ತಿರ್ಗ ಆಡ್ಕೋ. ಇದು ಆಗ್ತಾ ಇಲ್ಲ. ಇವ್ರಿಗೆ ಓಡ್ಸಕ್ ಬರ್ತಾ ಇಲ್ಲ. ಓಡ್ಸು ಅಲ್ಲಿ. ನಮ್ಮ ಗಾಡಿ ಯಾಕೋ ಕೆಟ್ಟೋಯ್ತು ನಮ್ಮ ಗಾಡಿ. ಎಲ್ಲಿ ಅವ್ನ ಕಡೆ ಅವಳಿಗೆ ಚಮಕ್ ಕೊಟ್ಟ. ಅಯ್ಯೋ ಗಾಡಿ ಸ್ವಲ್ಪ ಹೊಡಿರೋ. ಇವರಿಗೆಲ್ಲ ಏಟ್ ಸರಿಯಾಗಿ ಬಿದ್ದೈತೆ. ಅಲ್ಲಿ ನೋಡ್ರಿ ಕುಣ್ತಾ ಇರೋದು. ಅದಕ್ಕೆ ಹೇಳೋದು ನಮ್ಮ ಥರ ತೆಳ್ಳಗಿರ್ಬೇಕು ಅಂತ. ಇವರಿಗೂ ಬಿದ್ದೈತೆ, ಅವರಿಗೂ ಬಿದ್ದೈತೆ ಗೈಸ್. ಇವರಿಗೆ ಏಟು ಬಿದ್ದುಬಿಡ್ತು. ಸೊ ಫೈನಲಿ ಸ್ವಲ್ಪ ಸಿಂಗಲ್ ಬಿದ್ಬೇಕು ಇಷ್ಟ. ಏನೂ ಆಗಲ್ಲ ಬರ್ರಿ. ಇಬ್ಬಿಬ್ರು ಆಡ್ಬೇಡಿ ಗೈಸ್ ಇದರಲ್ಲಿ. ನಂತರ ತೆಳ್ಳಗಿರ್ ಏನೂ ಆಗಲ್ಲ ಹೋಗಿ. ಅದಕ್ಕೆ ನಂತರ ವೆಯ್ಟ್ ಲಾಸ್ ಇದ್ರೆ ಯಾರಿಗೂ ಏನೂ ಆಗಲ್ಲ. ನಾವು ನೋಡಿ ಗೈಸ್ ಹೆಂಗಿದೀವಿ. ಇವರಂತೂ ಫುಲ್ಲು ಬೂಸ್ಟ್ ಆಗ್ಬಿಟ್ರು. ಅದು ಯಾಕಂದ್ರೆ ಈ ಟಿಪ್ಪರ್ ಗಾಡಿ ಡ್ಯಾಶ್ ಹೊಡೆದಿರೋ ಕಾರಣ ಎಲ್ರು ಫೈನಲಿ ಇನ್ನೇನು ಆಫ್ ಆಗೋ ಟೈಮಲ್ಲಿ ಇವ್ನು ಬಂದು ಡ್ಯಾಶ್ ಹೊಡೆದ್ಬಿಟ್ಟ. ನೀವು ನನ್ನ ಮಕ್ಕಳ ನನ್ಗೆ ಹೇಳ್ತೇವೆ. ಇವನೇ 3 ಜನ ಸೇರ್ಕೊಂಡು ಬಂದು ಗುದ್ಬಿಟ್ಟ. ಇವನೇ ಕೂತಿದ್ದು 3 ಜನನು ಒಂದೇ ಕಡೆ ಕೂತ್ಬಿಟ್ಟಿವಿ. ಡ್ರೈವರ್ 3 ದಿನ ಆರ್ಮಿ ತರ ಡ್ರೈವರ್ಗಳಿಗೆ ಆದ್ರೆ ಸೂಪರ್ ಆಗಿತ್ತು, ಬೇಗ ಮುಗೀತು ಅನ್ಸ್ಬಿಡ್ತು. ಶರತ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಶರತ್ ಅವ್ರ ಮನೆ ಅಂದರೆ ಯಾವ್ದು ಹೇಳ್ರಿ ನೋಡೋಣ. ಯಾರಾದ್ರು ಗೆಸ್ ಮಾಡ್ಬೋದು, ಬೇಗ ಕಮೆಂಟ್ ಮಾಡಿ. ನೋಡಿ ಈಗ ಶರತ್ ಅವರ ಮನೆಗೆ ಹೋಗ್ತಾ ಇದ್ದೀನಿ. ಭೂತದ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಅದು ಕ್ಲೋಸ್ ಮಾಡಿ ಬಂದ್ರ ದಿಲೀಪ್? ಕ್ಲೋಸ್ ಮಾಡಿ ಬಂದ್ರಾ? ಪ್ಯಾಂಟ್ ಕ್ಲೋಸ್ ಮಾಡಿ ಬಂದಿದ್ದಾರೆ. ಕೈಸಿದೇನು ಗೊತ್ತಿಲ್ಲ. ಇಲ್ಲ ಹೋಗ್ಬೇಕು ನೋಡ್ರಿ, ಇಲ್ಲಿ ಇದಾಕಿದಾರಲ್ವಾ, ಇದ್ರೊಳಗಿಂದ ಹೋಗ್ಬೇಕು ನಾವು. ನೋಡ್ರಿ ಶರತ್ ಅವ್ರ ಮನೆ. ಶರತ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಶರತ್ ಅವ್ರ ಮನೆಗೆ
ಯಾಕೆ ಏ ಬಾ ಧನುಷ ಬಾ. ನಾನ್ ನಡೆದ್ರೆ ಏನು ಗೊತ್ತಾಯ್ತದೆ, ನೀವು ಹೋಗ್ರಿ ಮುಂದೆ. ಗೈಸ್ ಎದುರ್ತವ್ರೆ ಎಲ್ಲ. ಗೈಸ್ ನಡೀರಿ. ಹಾ ನಡೀರಿ ಹೋಗೋಣ. ಅಲ್ಲಿ ಅವ್ರು ಇವ್ರು ಟಚ್ ಮಾಡ್ತಾರೆ, ಭಯ ಬೀಳ್ಬೇಡ್ರಿ. ಗೈಸ್ ಏನು ಮಾಡ, ಸುಳ್ಳು ಹೇಳ್ದೆ ಧನು, ಸುಳ್ಳು ಹೇಳ್ದೆ. ಫ್ಲಾಶ್ ಬ್ಯಾಕ್. ಎದ್ರುಕೊಂತಾನೆ ನೀರಲ್ಲಿ ಆಡೋದಿಕ್ಕೆ, ಅದಕ್ಕೆ ಹೋಗಿಲ್ಲ. ಲ್ಯಾಂಡ್ ಗೇಮ್ ಆಡೋದಿಕ್ಕೆ ಎದ್ರುಕೊಂತಾನೆ, ಅದಕ್ಕೆ ಹೋಗಿಲ್ಲ. ಗೈಸ್ ನೋಡ್ರಿ, ಧನು ನನ್ ಜೊತೆ ಬಾ, ನಾನು ಇರ್ತೀನಿ ನಡಿ. ಸರಿ ಒಂದ್ ನಿಮಿಷ ಗೈಸ್. ಹಾ ಟಾರ್ಚ್ ಹಾಕಿದೀನಿ, ಟಾರ್ಚ್ ಕಾಣಿಸ್ತೈತಿ ನೋಡಿ, ಟಾರ್ಚ್ ಹಾಕಿದೀನಿ ನಡಿ. ನಡಿ ಸುಮ್ನೆ ನಡಿ, ಬದ್ಲಿ ಸರ್ತಾ ನಡಿಯ, ಸುಮ್ನೆ ಹೋಗ್ರಿ. ದಾರಿ ಹೆಂಗೈತ ಹಂಗ ಹೋಗ್ರಿ. ಸೌಂಡ್ ಏನಿಲ್ಲ ಗೈಸ್, ನೋಡಿ ಈ ತರ ತೆಗಿಯೋ ನೋಡಿ ಆ ಕಡೆ. ಸರ್ತಾ ತಗೊಳ, ಓಯ್ ಮೊಬೈಲ್ ತಗೊಳ್ರಿ ನೋಡಿ. ಅಣ್ಣ ನೀವ ಇಲ್ಲಿ